ಇನ್ನು ದಿಂಗಾಲೇಶ್ವರ ಶ್ರೀ ಸ್ಪರ್ಧೆ ಬೆನ್ನಲ್ಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಅಲರ್ಟ್ ಆಗಿದೆ. ಈಗ ಧಾರವಾಡ ಲೋಕ ಅಖಾಡಕ್ಕಿಳಿಯೋದಕ್ಕೆ ದಿಂಗಾಲೇಶ್ವರ ಶ್ರೀ ಸಿದ್ಧತೆ ಮಾಡಿಕೊಂಡಿದ್ದಾರೆ. ದಿಂಗಾಲೇಶ್ವರ ಶ್ರೀ ಸ್ಪರ್ಧೆಯಿಂದ ಎರಡೂ ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಫುಲ್ ಟೆನ್ಷನ್ ಆಗ್ತಾ ಇದೆ. ಕಾಂಗ್ರೆಸ್ನ ಬೆಂಬಲವನ್ನು ಕೇಳಿದ್ರು ಶ್ರೀಗಳು, ಆದರೆ ಕಾಂಗ್ರೆಸ್ನಿಂದ ಈಗಾಗಲೇ ಅಭ್ಯರ್ಥಿ ಕಣದಲ್ಲಿರೋದ್ರಿಂದ ಅದು ಸಾಧ್ಯ ಆಗೋದು. ಶ್ರೀಗಳ ಸ್ಪರ್ಧೆಯಿಂದ ಲಿಂಗಾಯತ ಮತಗಳು ಡಿವೈಡ್ ಆಗುವ ಆತಂಕ ಎರಡೂ ಪಕ್ಷಗಳಿಗೆ ಕಾಡ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಶ್ರೀಗಳನ್ನು ಸಂಪರ್ಕಿಸುವ ಪ್ರಯತ್ನ ಆಗಿದೆ. ಹೇಗಾದರೂ ಶ್ರೀಗಳನ್ನು ಮನವೊಲಿಸಿ ಸ್ಪರ್ಧೆಯಿಂದ ಹಿಂದೆ ಸರಿಯೋ ಹಾಗೆ ಮಾಡೋದಕ್ಕೆ ಯಾವುದೋ ಒಂದು ಪಕ್ಷ ಅಲ್ಲ, ಬೋತ್ ಬಿಜೆಪಿ ಆ್ಯಂಡ್ ಕಾಂಗ್ರೆಸ್ ಶ್ರೀಗಳನ್ನು ಸಂಪರ್ಕ ಮಾಡಿ ಕಣದಿಂದ ಹಿಂದೆ ಸರಿರಿ ದಯವಿಟ್ಟು ಅಂಥೇಳಿ ಅವರ ಮನವೊಲಿಸೋ ಪ್ರಯತ್ನಕ್ಕೆ ಮುಂದಾಗಿದೆ. ಈ ಮುಂಚೆ ಅವರು ಎಚ್ಚರಿಕೆ ಕೊಟ್ಟಿದ್ದರು. ಬಹಿರಂಗವಾಗಿ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿ ಸಾಕಷ್ಟು ಹೇಳಿಕೆ ಟೀಕೆಗಳನ್ನು ಮಾಡಿ ನಂತರದಲ್ಲಿ ಆ ಬಗ್ಗೆ ಯೋಚನೆ ಮಾಡ್ತೀನಿ ನಾನೇ ಸ್ಪರ್ಧೆ ಮಾಡೋದಾ ಅಂತ ಹೇಳಿದರು. ಅಂತಿಮವಾಗಿ ತಾವೇ ಚುನಾವಣಾ ಕಣಕ್ಕಿಳಿಯೋ ನಿರ್ಧಾರ ಮಾಡಿದ್ದಾರೆ. ಇದು ಎರಡು ಪಕ್ಷಗಳಿಗೂ ಟೆನ್ಷನ್ ತಂದಿಟ್ಟಿದೆ. ಸೊ ಈ ರೀತಿ ಎರಡು ಪಕ್ಷಗಳಿಗೂ ಕೂಡ ಶ್ರೀಗಳು ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಾರಣಗಳು ನೋಡ್ತಾ ಹೋಗೋಣ. ಧಾರವಾಡ ಲೋಕಕ್ಷೇತ್ರದಿಂದ ಕಣಕ್ಕಿಳಿಯೋದಕ್ಕೆ ದಿಂಗಾಲೇಶ್ವರ ಶ್ರೀ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಅವ್ರಿಗಿರೋ ಅಸಮಾಧಾನ ಕಾರಣ. ಎರಡನೇದು, ದಿಂಗಾಲೇಶ್ವರ ಶ್ರೀ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಅಭ್ಯರ್ಥಿಗಳಿಗೆ ಕಂಟಕ ಫಿಕ್ಸ್. ಯಾರಿಗೂ ಒಬ್ರಿಗೆ ಲಾಭ ಒಬ್ರಿಗೆ ನಷ್ಟ ಅನ್ನೋ ಲೆಕ್ಕಾಚಾರ ಇಲ್ಲ. ಎರಡೂ ಪಕ್ಷದ ಅಭ್ಯರ್ಥಿಗಳಿಗೂ ಕೂಡ ಶ್ರೀಗಳ ಸ್ಪರ್ಧೆಯಿಂದ ತೊಂದರೆನೇ ಹೆಚ್ಚಾಗಿದೆ. ಇದೇ ಕಾರಣಕ್ಕೆ ಎರಡೂ ಪಕ್ಷಗಳಲ್ಲಿ ಒಂದು ರೀತಿ ಟೆನ್ಷನ್ ಇರೋದು, ಸ್ಪರ್ಧೆ ಮಾಡೋದು ಬೇಡ ಶ್ರೀಗಳು ಅಂತ ಹೇಳಿ. ಮೂರನೇದು, ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕ ಆಗಿದೆ. ಒಂದು ವೇಳೆ ಶ್ರೀಗಳು ಸ್ಪರ್ಧೆ ಮಾಡಿದ್ರೆ ಆ ಲಿಂಗಾಯತ ಮತಗಳು ಡಿವೈಡ್ ಆಗಿಬಿಡಬಹುದು. ಮತಗಳು ಚದುರಿ ಹೋದರೆ ಆಗ ಲೆಕ್ಕಾಚಾರ ಯಾವ ಕಡೆ ತಿರುಗುತ್ತೆ ಅಂದಾಜು ಮಾಡೋದಕ್ಕೆ ಆಗಲ್ಲ. ಒಂದು ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಅವರದ್ದೇ ಆದ ಮತ ಬೇಟೆ ಆಡ್ತಿರ್ತಾರೆ. ಲಿಂಗಾಯತ ಮತಗಳು ಚದುರಿ ಹೋದಾಗ ಗೆಲುವು ಸೋಲಿನ ಲೆಕ್ಕಾಚಾರ ಎಲ್ಲವೂ ಉಲ್ಟಾ ಪಲ್ಟಾ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಶ್ರೀಗಳ ಸ್ಪರ್ಧೆ ಎರಡೂ ಪಕ್ಷಗಳಿಗೆ ಟೆನ್ಷನ್. ದಿಂಗಾಲೇಶ್ವರ ಶ್ರೀ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಲಿಂಗಾಯತ ಮತಗಳು ಡಿವೈಡ್ ಆಗುತ್ತೆ ಅನ್ನೋದೇ ಇದಕ್ಕೆ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಬಿಜೆಪಿಗೆ ಮಾತ್ರ ಮೈನಸ್ ಆಗುತ್ತೆ, ಕಾಂಗ್ರೆಸ್ಸಿಗಲ್ಲ, ಅಥವಾ ಕಾಂಗ್ರೆಸ್ಸಿಗೆ ಹೊಡೆತ ಬೀಳುತ್ತೆ ಅಂತಲ್ಲ, ಎರಡೂ ಪಕ್ಷಗಳಿಗೆ ಹೊಡ್ತಾನೆ ಅದು. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಿಗೂ ಕೂಡ ವೋಟ್ ಡಿವೈಡ್ ಆದರೆ ಅದರ ದೊಡ್ಡ ಎಫೆಕ್ಟ್ ತಟ್ಟುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.